ಜನ್ಮ ಕೊಟ್ಟ ತಂದೆಯನ್ನೇ ಕೊಲೆ ಮಾಡಿದ್ದಾನೆ ಪಾಪಿ ಮಗ. ಉಸಿರು ಕೊಟ್ಟ ಅಪ್ಪನ ಉಸಿರನ್ನೇ ನಿಲ್ಲಿಸಿದ್ದಾನೆ ಪುತ್ರ. ಕೋಟ್ಯಂತರ ರೂಪಾಯಿ ಆಸ್ತಿ ಲಪಟಾಯಿಸಲಿಕ್ಕೆ ಸ್ನೇಹಿತನ ಜೊತೆ ಸೇರಿ ಕೊಲೆ ಮಾಡಿದ್ದಾನೆ. ತನ್ನ ತಂದೆಯ ಆಸ್ತಿಗಾಗಿ ತಂದೆಯನ್ನೇ ಕೊಲೆ ಮಾಡಿದ್ದಾನೆ. ಪೊಲೀಸರ ತನಿಖೆಯಲ್ಲಿ ಮರ್ಡರ್ ಮಿಸ್ಟ್ರಿ ಬಯಲಾಗ್ತಾ ಇದೆ. ಗಾಂಜಾ ವ್ಯಸನಿಯಾಗಿದ್ದ. ಗಾಂಜಾ ನಶೆಯಲ್ಲಿ ತಂದೆ ಕೊಲೆಯಾಗಿದ್ದಾನೆ. ಬೆಂಗಳೂರಿನ ಬಗಲಗುಂಟೆ ಗ್ರಾಮದಲ್ಲಿ ನಡೆದಿದ್ದಂಥ ಮಂಜು ಕೊಲೆ. ತಂದೆ ಕೊಲೆಗೆ ಸ್ನೇಹಿತರಿಗೆ 5 ಲಕ್ಷ ರೂಪಾಯಿ ಸುಪಾರಿಯನ್ನು ಕೊಟ್ಟಿದ್ದ ಮನೋಜ್. ಸೋಫಾ ಮೇಲೆ ಮಲಗಿದ್ದ ಮಂಜುಗೆ ಕುತ್ತಿಗೆಯಿಂದ ಟವಲ್ನಿಂದ ಬಿಗಿದಿದ್ದ. ಕುತ್ತಿಗೆಗೆ ಟವಲ್ನಿಂದ ಬಿಗಿದು ಕಾಲುಗಳನ್ನು ಜೋರಾಗಿ ಹಿಡಿದುಕೊಂಡು ಆರೋಪಿ ಪ್ರವೀಣ್ ಹಿಡ್ಕೊಂಡಿದ್ದ. ಆಮೇಲೆ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ಮಾಡಿ ಅಪ್ಪನನ್ನು ಫಿನಿಶ್ ಅಂತ ಹೇಳಿ ಆತ ಖುಷಿಯಿಂದ ತನ್ನ ಆಸ್ತಿಯನ್ನು ಎಂಜಾಯ್ ಮಾಡಬೇಕು ಅಂತ ಮಗ ಮನೋಜ್ ಅಂದುಕೊಂಡಿದ್ದ. ತಂದೆಯ ಸಾವು ಅದೊಂದು ಸಹಜ ಸಾವು ಎನ್ನುವ ರೀತಿಯಲ್ಲಿ ಬಿಂಬಿಸಿ ಅಂತ್ಯ ಸಂಸ್ಕಾರ ಮಾಡಿ ತಂದೆಯ ಹಣದಲ್ಲಿ ಮೋಜು ಮಸ್ತಿ ಮಾಡಬೇಕು ಅಂದ್ಕೊಂಡಿದ್ದ. ಆರೋಪಿ ಪ್ರವೀಣ್ಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದ ಮಗ ಮನೋಜ್. 5 ಲಕ್ಷ ಕೊಟ್ಟು ತನ್ನ ತಂದೆಯ ಕೊಲೆಗೆ ಸುಪಾರಿ ಕೊಟ್ಟಿದ್ದ. ಉಸಿರುಗಟ್ಟಿಸಿ ಕೊಂದು ಅಯ್ಯೋ ನನ್ನ ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ, ಸಾವನ್ನಪ್ಪಿದ್ದಾರೆ ಅಂಥೇಳಿ ಡ್ರಾಮಾ ಮಾಡಿದ್ದ. ಪೊಲೀಸರ ತನಿಖೆ ಆದಮೇಲೆ ಇವನ ನಿಜ ಬಣ್ಣ ಬಯಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ತಂದೆಯನ್ನೇ ಕೊಲ್ಲುವಷ್ಟು ಕ್ರೂರತ್ವ ಇವನಿಗೆ ಬಂದಿದೆ ಅಂತ ಹೇಳಿದ್ರೆ ಇವನು ಮನುಷ್ಯನೇ ಅಲ್ಲ. ಅದರ ಜೊತೆಗೆ ಹಣ ಆಸ್ತಿ ಆ ಕಾರಣಕ್ಕಾಗಿಯೋ ಅಥವಾ ಈ ನಶೆಯಲ್ಲಿದ್ದು ಹೇಗಾದರೂ ಮಾಡಿ ತನ್ನ ಮೋಜು ಮಸ್ತಿಗೆ ಅಡ್ಡಿಯಾಗಿದ್ದಂಥ ತಂದೆಯನ್ನೇ ಮುಗಿಸಬೇಕು ಅಂತ ಸ್ಕೆಚ್. ಹೇಗೆ ಪ್ರಕರಣ ಇದು ಬಯಲಿಗೆ ಬಂದಿದ್ದೆ, ಹೆಂಗೆ ಪೊಲೀಸರಿಗೆ ಗೊತ್ತಾಗಿದ್ದೆ ಹೆಂಗೆ? ಜೊತೆನೆ ಇದೇ ತಿಂಗಳ 2ನೇ ತಾರೀಕು ಇನ್ಸಿಡೆಂಟ್ ಆಗಿರುತ್ತೆ. ಅಲ್ಲಿ ಏನೋ ಬಗಲಗುಂಟೆ ಮತ್ತು ಕೆಂಗೇರಿ ಭಾಗದ ಲ್ಯಾಂಡ್ ಲಾರ್ಡ್ ಆಗಿರ್ತಾನೆ. ಆ ಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಆಸ್ತಿಯನ್ನು ಹೊಂದಿರ್ತಾನೆ. ಬಾಡಿಗೆ ಬರ್ಲಿಕ್ಕೆ 5-6 ಬಿಲ್ಡಿಂಗ್ ಗಳಿರುತ್ತೆ. ಸೊ ಆದ್ರೆ ಈತನ ಮಗ ಈತನಿಗೆ ಹಣಕಾಸಿನ ವಿಚಾರವಾಗಿ ಅಪ್ಪನನ್ನ ಹತ್ಯೆ ಮಾಡ್ಲಿಕ್ಕೆ ಪೂರ್ವನಿಯೋಜಿತವಾಗಿ ಕಳೆದ 2-3 ವರ್ಷಗಳಿಂದ ಕೂಡ ಪ್ಲಾನ್ ಮಾಡಿರ್ತಾನೆ. ತನ್ನ ಸ್ನೇಹಿತನ ಸಹಾಯವನ್ನು ಪಡ್ಕೊಂಡು ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಅವನಿಗೆ 15 ಲಕ್ಷಕ್ಕೆ ಸುಪಾರಿಯನ್ನು ನೀಡಿ ಅಪ್ಪನ ಹತ್ಯೆಯನ್ನು ಮಾಡ್ಲಿಕ್ಕೆ ಮನೋಜ್ ಜನ ಮಗ ಈತ ತಯಾರಿಯನ್ನು ಮಾಡಿರ್ತಾನೆ. ಆತನ ಸ್ನೇಹಿತ ಪ್ರವೀಣ್ ಕೂಡ ಏನು ಇವನಿಗೆ ಸಾಥ್ ನೀಡಿರ್ತಾನೆ. ಅದಕ್ಕಾಗಿ ಒಂದಿಷ್ಟು ಹಣವನ್ನು ಕೂಡ ಪ್ರವೀಣ್ಗೆ ಈತ ಕೊಟ್ಟಿರ್ತಾನೆ. ಮೊನ್ನೆ ಅಷ್ಟೇ ಅಂದ್ರೆ ಇದೇ ತಿಂಗಳ 2ನೇ ತಾರೀಕು ಏನೋ ಅವ್ರ ಅಪ್ಪ ಟಿಲ್ಲರ್ 2 ರೀತಿಯಲ್ಲಿ ಏನೋ ಪ್ರೈವೇಟ್ಗಳ ಅಂಗಡಿಗಳನ್ನ ಇಟ್ಕೊಂಡಿರುವಂತದ್ದು. ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ಯಾ ಅಂತೇಳಿ ಅವ್ರನ್ನ ಮನೆಗೆ ಕಳಿಸ್ತಾನೆ. ಮೊದಲು ಅವ್ರಪ್ಪ ಮನೆಗೆ ಹೋಗಿ ರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಸ್ನೇಹಿತನ ಜೊತೆ ಸೇರಿ ಏನೋ ಟವಲನ್ನ ಕುತ್ತಿಗೆಗೆ ಹಾಕಿ ಬಿಗಿಯುವಂಥದ್ದು, ಉಸಿರುಗಟ್ಟಿ ಸಾಯಿಸುವಂಥದ್ದು. ಈ ಸಂದರ್ಭದಲ್ಲಿ ಪ್ರವೀಣ್ ಕೂಡ ಅವ್ರ ಅಪ್ಪನಿಂದ ಯಾವುದೇ ರೀತಿಯ ಅಂದ್ರೆ ಹತ್ಯೆ ಮಾಡೋ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಕೈಕಾಲುಗಳನ್ನ ಬಿಗಿದಕ್ಕೆ ಇಟ್ಕೊಂಡಿರ್ತಾನೆ. ಹೀಗಾಗಿ ಅವ್ರ ಹತ್ಯೆ ಆದ ನಂತರ ಸೊ ಈಗಾಗಲೇ ಏನು ಮಗ ಮನೋಜ್ ತಲೆಮರೆಸ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಇನ್ನು ಪ್ರವೀಣ್ ಏನಿದೆ ಇದನ್ನ ಈಗಾಗಲೇ ಬಾಗಲಗುಂಟೆ ಪೊಲೀಸರು ಬಂಧನ ಮಾಡಿದ್ದಾರೆ. ಅಂದ್ರೆ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಇಬ್ರು ಕೂಡ ಕೆಲವೇ ನಿಮಿಷಗಳ ಹೊತ್ತಲ್ಲಿ ಮನೆಗೆ ಬಂದೋಗಿರುವಂತದ್ದು ಗ್ಯಾಪ್ ಏನಿದೆ ಅದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಇವರಿಬ್ಬರ ಮೇಲೆ ಅನುಮಾನ ಪಟ್ಟು ಕೊನೆಗೆ ಏನು ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಾಗ ಪ್ರವೀಣನ ಇಡೀ ಹತ್ಯೆ ಹುನ್ನಾರ ಮತ್ತು ಅದರ ರಹಸ್ಯ ಎಲ್ಲವೂ ಕೂಡ ಬಯಲಾಗಿರುವಂತದ್ದು. ಸದ್ಯ ಪ್ರವೀಣ್ ಬಂಧನ ಮಾಡಿರುವಂತ ಪೊಲೀಸರು ಮನೋಜ್ಗಾಗಿ ಹುಡುಕಾಟವನ್ನು ನಡೆಸಿದ್ರೆ ತಾರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಆಸ್ತಿಗೋಸ್ಕರ ಹಣ ಅನ್ನೋದು ಯಾವುದೇ ಸಂಬಂಧಕ್ಕೂ ಕೂಡ ಬೆಲೆ ಕೊಡೋದಿಲ್ಲ ಅನ್ನೋದು ಮತ್ತೊಮ್ಮೆ ಪೂರ್ವವಾಗಿರುವಂತದ್ದು. ದರ್ಶನ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.